ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಇದನ್ನು ಬೆಟ್ಟದ ನಲ್ಲಿಕಾಯಿ ಅಂತಾರೆ, ಆಮ್ಲ ಅಂತಾರೆ, ಗೂಸ್ಬೆರಿ ಅಂತಾರೆ, ಅಮಲಕ್ಕಿ ಅಂತಾರೆ. ಇಂತಹ ಹೆಸರುಳ್ಳ ಈ ಒಂದು ಹಣ್ಣು ನಮ್ಮ ದೇಹದಲ್ಲಿ ನಾನಾ ರೀತಿಯ ಕಾಯಿಲೆ ಕಸರಳು ತೆಗೆಯುತ್ತೆ. ಶಕ್ತಿ ಇದಕ್ಕಿದೆ. ಇದು ನಾನಾ ರೀತಿಯಲ್ಲಿ ಸೇವನೆ ಮಾಡೋದು. ಉಪ್ಪಿನಕಾಯಿ ಆಗಲಿ, ಜ್ಯೂಸ್ ಆಗಲಿ, ಮತ್ತು ಈ ನೆಲ್ಲಿಕಾಯಿ ಕ್ಯಾಂಡಿ ಅಂತ ಬರ್ತದೆ, ಚೂರ್ಣ ಬರ್ತದೆ, ಅದರಲ್ಲೂ ಲಿಕ್ವಿಡ್ ಬರ್ತದೆ. ನಾನಾ ರೀತಿಯಲ್ಲಿ ಮಾರ್ಕೆಟಲ್ಲಿ ಲಭ್ಯವಿದೆ. ಇದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತದೆ. ಅಂದರೆ ವಿಟಮಿನ್ ಸಿ ಜಾಸ್ತಿ ಇದೆ, ಹೇರಳವಾಗಿದೆ. ಇದರಲ್ಲಿ ಪ್ರತಿಯೊಬ್ಬರು ಸೇವನೆ ಮಾಡೋಕ್ಕೆ ಒಂದು ಅವಕಾಶ ಇದೆ. ಮತ್ತು ಈ ನಿನ್ನೆಂದು ಜ್ಯೂಸ್ ಹೇಳಿದ್ದೀನಿ. ಜ್ಯೂಸ್ ಯಾವ ಥರ ತಯಾರು ಮಾಡ್ಕೋಬೇಕು ಅಂತ ಒಂದು ಪ್ರಾಯೋಗಿಕವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ಆ ಥರ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಾನಾ ರೀತಿ ಈ ಬೆಟ್ಟ ನೆಲ್ಲಿಕಾಯಿ ಪ್ಲಸ್ ಅರಿಶಿನ ಸೇವನೆ ಮಾಡ್ತಾ ಬಂದರೆ ಶುಗರ್ ಭಾರಿ ಒಳ್ಳೆಯದು. ತುಪ್ಪ ಮತ್ತು ಬೆಟ್ಟ ನೆಲ್ಲಿಕಾಯಿ ಚೂರ್ಣವನ್ನು ಕಲಿಸಿ ಸೇವನೆ ಮಾಡ್ತಾ ಬಂದರೆ ಜ್ವರಗಳನ್ನು ನಿವಾರಣೆ ಮಾಡ್ತದೆ. ಮತ್ತು ಈ ರಕ್ತಹೀನತೆಗೆ ಬೆಟ್ಟ ನೆಲ್ಲಿಕಾಯಿ ಚೂರ್ಣ ಮತ್ತು ಜೇನುತುಪ್ಪ ಹಾಕಿ ಸೇವನೆ ಮಾಡ್ತಾ ಬಂದರೆ ಅದು ರಕ್ತಹೀನತೆಯನ್ನು ಹೆಚ್ಚಿಸುತ್ತದೆ. ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಬೆಟ್ಟ ನೆಲ್ಲಿಕಾಯಿಗಿದೆ. ಇದು ಈಗ ನೋಡಿ, ಬೆಂಗಳೂರಲ್ಲೂ ಸಹ ಬೆಂಗಳೂರು 49 ಕೇಸಸ್ ಇದಾಗಿದೆ ಅಂತೆ. ಯಾವುದು ಕೊರೋನಾ. ಆ ಕೊರೋನಾವನ್ನು ತಪ್ಪಿಸಲಿಕ್ಕೆ ನಾವು ಲಭ್ಯವಿದ್ದರೆ ಇದೆ ಸಿಗ್ತದೆ. ಪ್ರತಿನಿತ್ಯ ಒಂದೊಂದು ಸೇವನೆ ಮಾಡ್ತಾ ಬಂದರೆ ಆ ವಿಟಮಿನ್ ಸಿ ಜಾಸ್ತಿ ಆಗ್ಬಿಟ್ಟು ಕೊರೋನಾ ಬರಲ್ಲ ಯಾರು. ದಯವಿಟ್ಟು ಇದು ನಾನಾ ರೀತಿಯ ಕಾಯಿಲೆಗಳಿಗೆ ಇದಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಇನ್ನೂ ಕೆಲವು ಏನಿದೆ ಅಂತ ತಿಳಿಸ್ಕೊಡ್ತೀವಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಎಲ್ಲರೂ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ.